ಹಲೋ ಗೈಸ್, ನನ್ನ ಮತ್ತೊಂದು ಹೊಸ ವ್ಲಾಗ್ಗೆ ವೆಲ್ಕಮ್ ಬ್ಯಾಕ್. ನಮ್ಮ ಅತ್ತೆ ಊರಲ್ಲಿ ಕಾವಡಿ ಹಬ್ಬನ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನಾನು, ನಮ್ಮ ದೊಡ್ಡಪ್ಪ, ತಾತ ಕಾರಲ್ಲಿ ಹೊರಟಿದ್ದೀವಿ. ಸೊ ಹೇಗೆಲ್ಲ ಆಗುತ್ತೆ ಹಬ್ಬ ಎಲ್ಲನೂ ನಿಮ್ಮ ಜೊತೆ ಈ ವ್ಲಾಗಲ್ಲಿ ಕಂಪ್ಲೀಟಾಗಿ ಶೇರ್ ಮಾಡ್ಕೊಳ್ತೀನಿ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಬೇಡಿ, ವಿಡಿಯೋ ಕೊನೆ ತನಕ ನೋಡಿ. ಡೆಫಿನೆಟ್ ಆಗಿ ನಿಮಗೂ ಕೂಡ ಇಷ್ಟ ಆಗುತ್ತೆ. ನಮ್ಮ ಅತ್ತೆ ಊರು ಬಂದು KGF ಇಂದ ಒಂದು ಸ್ವಲ್ಪ ಮುಂದೆ ಹೋದರೆ ಒಂದು ಹಳ್ಳಿ, ಅಲ್ಲಿ ನಮ್ಮ ಅತ್ತೆ ಊರಿರೋದು. ಸೊ ಅದಕ್ಕೋಸ್ಕರ ಅಲ್ಲಿಗೆ ಕಾರಲ್ಲಿ ಬೆಳಗ್ಗೆನೇ ಹೊರಟ್ವಿ. ಆಲ್ಮೋಸ್ಟ್ ನಾವು ಇಲ್ಲಿ ಬಿಟ್ಟಾಗ ಒಂದು 5:30 6 o'clock ಆಗಿತ್ತು. ಅಲ್ಲಿಗೆ ತಲುಪೋಷ್ಟೊತ್ತಿಗೆ 9:30 ಆಗಿತ್ತು. ಆಮೇಲೆ ಮನೆ ಹತ್ರ ಬಂದು ಅವರೇ ಒಂದು ಹೊಳೆ ಹತ್ರ ಕರ್ಕೊಂಡು ಹೋಗ್ತಾರೆ. ಊರಲ್ಲಿ ಒಂದಷ್ಟು ಜನ ಕಾವಡಿನ ಹಾಕ್ಕೊಂಡಿರ್ತಾರೆ, ಅಂದರೆ ಕಾವಡಿನ ಎತ್ಕೊತಾರೆ. ನಮ್ಮ ಅತ್ತೆ ಮಗ ಕೂಡ ಕಾವಡಿನ ಎತ್ಕೊಂಡಿದ್ದ, ಅವನಿನ್ನು ಪುಟ್ಟ ಹುಡುಗ. ಈಗ ನೋಡ್ತಾ ಇರ್ಬೋದು, ನಾವೆಲ್ಲ ಒಂದು ಹೊಳೆ ಹತ್ರ ಬಂದಿದ್ದೀವಿ. ಸೊ ಇಲ್ಲಿ ಹೊಳೆ ಹತ್ರ ಬಂದು ಯಾರೆಲ್ಲ ಕಾವಡಿನ ಎತ್ಕೊಂಡಿರ್ತಾರೆ ಅವ್ರನ್ನ ಈ ಥರ ಹೊಳೆಯಲ್ಲಿ ನಿಲ್ಲಿಸಿ ಕಾವಡಿ ಕೋಲ್ಗಳನ್ನ ಇಟ್ಕೊಂಡು ಆಮೇಲೆ ಅವ್ರಿಗೆ ಪೂಜೆ ಮಾಡೋದಾಗಿರ್ಬೋದು. ಕಾವಡಿ ಕೋಲ್ಗೂ ಪೂಜೆ ಮಾಡ್ತಾರೆ, ಅಭಿಷೇಕ ಮಾಡ್ತಾರೆ, ನೀರಲ್ಲಿ ಒಂದು 3 ಸತಿ ಮುಳುಗಿಸಿ ಆಮೇಲೆ ಅವರೇ ಬಿಂದಿಗೆಯಲ್ಲಿ ನೀರನ್ನೆಲ್ಲ ಹಾಕ್ತಾರೆ. ಅಂದರೆ ಇಲ್ಲಿ ಕೈಂಡ್ ಆಫ್ ಸ್ನಾನ ಥರ ಆಗುತ್ತೆ ಅವ್ರಿಗೆ. ಕೆಲವ್ರು ಹೆಣ್ಮಕ್ಳು ಕೂಡ ಕಾವಡಿನ ಎತ್ಕೊಂಡಿದ್ರು. ಎಲ್ಲ ಚಿಕ್ಕವರೇ, ಯಾರೂ ಅಷ್ಟು ದೊಡ್ಡವರಿರಲಿಲ್ಲ. ಒಂದು 2-3 ಜನ ಮಾತ್ರ ದೊಡ್ಡವರಿದ್ದರು ಅಷ್ಟೇ. ಇಲ್ಲಿ ಸೌಂಡೆಲ್ಲ ಇತ್ತು, ಅಂದರೆ ಟಮಟೆ ಬಾರಿಸೋದಾಗಿರ್ಬೋದು, ಆಮೇಲೆ ಹಾಡು ಹೇಳೋದಾಗಿರ್ಬೋದು, ಸುಬ್ರಹ್ಮಣ್ಯ ಸ್ವಾಮಿದು ಅದೆಲ್ಲ ಇತ್ತು. ಅದನ್ನು ಮುಂದೆ ವಿತ್ ವಾಯ್ಸ್, ಒರಿಜಿನಲ್ ವಾಯ್ಸ್ ಹಾಕಿದ್ದೀನಿ. ಸೊ ಇಲ್ಲಿ ನಾನು ನಿಮಗೆ ಏನೇನು ನಡೀತಿದೆ ಅಂತ ತಿಳಿಸ್ತಾ ಇದ್ದೀನಿ. ಹಾಗೆ ಹಾಕಿದ್ರೆ ಏನೂ ಗೊತ್ತಾಗೋದಿಲ್ಲ. ಈಗ ಎಳ್ನೀರಲ್ಲೆಲ್ಲ ಅವ್ರಿಗೆ ಅಭಿಷೇಕ ಮಾಡ್ತಾ ಇದ್ದಾರೆ. ಆಮೇಲೆ ಎಲ್ಲ ರೀತಿ ಪೂಜೆ ಎಲ್ಲ ಮಾಡಿದ್ಮೇಲೆ ಅವ್ರಿಗೆ ಇಲ್ಲಿ ಆಮೇಲೆ ಹೊರಗಡೆ ಕರ್ಕೊಂಡೋಗಿ ಅಲ್ಲಿ ಕಾವಡಿಗೆಲ್ಲ ಪೂಜೆ ಮಾಡಿ ಇವ್ರಿಗೂ ಕೂಡ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಅಲ್ಲೂ ಮತ್ತೊಂದು ಸತಿ ಪೂಜೆ ಮಾಡಿದ್ಮೇಲೆ ಇವ್ರ ಮೈ ಮೇಲೆ ದೇವ್ರು ಬರೋ ಅಂಥದ್ದಾಗುತ್ತೆ. ದೇವ್ರು ಬಂದು ಅವರೇ ಕಾವಡಿನ ಎತ್ಕೊತಾರೆ. ಸೊ ಇಷ್ಟ ಆಗಿರುತ್ತೆ ಪ್ರೊಸೀಜರ್. ಆಮೇಲೆ ಅವರು ದೇವಸ್ಥಾನಕ್ಕೆ ಕೂಡ ಹೋಗ್ತಾರೆ. ನೆಕ್ಸ್ಟ್ ಡೇ ಊರಲ್ಲೆಲ್ಲ ಮೆರವಣಿಗೆ ಇರುತ್ತೆ. ಅದೆಲ್ಲ ಆದಮೇಲೆ ದೇವಸ್ಥಾನಕ್ಕೆ ಕೂಡ ಹೋಗ್ತಾರೆ. ನಿಮ್ಮಲ್ಲಿ ಎಷ್ಟು ಜನ ಕಾವಡಿ ಹಬ್ಬ ಗೊತ್ತು, ಕಾವಡಿ ಹಬ್ಬನ ಮಾಡ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಆಗಲೇ ಹೇಳಿದ್ನಲ್ಲ, ಡೆಫಿನೆಟಾಗಿ ಅದನ್ನು ನೀವು ಈ ವಿಡಿಯೋದಲ್ಲಿ ನೋಡ್ತೀರಾ. ಸೊ ಆಲ್ಮೋಸ್ಟ್ ಇನ್ನೇನು ಪೂಜೆ ಕೂಡ ಮುಗೀತಾ ಬರ್ತಾ ಇದೆ ಇವಾಗ. ಎಲ್ಲರೂ ಅವ್ರವ್ರ ಕಾವಡಿನ ಎತ್ಕೊಂಡು ಬರ್ತಾ ಇದ್ದೀವಿ. ಎಲ್ಲ ಮುಗೀತು, ಪ್ರಸಾದ ಎಲ್ಲ ತೊಗೊಂಡು ಬೆಂಗಳೂರು ಕೂಡ ಬಂದ್ವಿ ನಾವು. ಸೊ ಅದೆಲ್ಲ ವ್ಲಾಗ್ ಮಾಡೋದಕ್ಕಾಗಲಿಲ್ಲ. ಆಮೇಲೆ ಇದು ನಮ್ಮ ದೊಡ್ಡಮ್ಮನ ಮನೆ ಮೇಲ್ಗಡೆ ಅವರು ಮಿನಿ ಗಾರ್ಡನ್ನ ಮಾಡ್ಕೊಂಡಿದ್ದಾರೆ. ಸೊ ಎಷ್ಟೊಂದು ಥರದ ಹೂವು ಆಗಿರ್ಬೋದು, ಕೊತ್ತಂಬರಿ, ಪುದೀನ ಆ ರೀತಿ ಎಲ್ಲ ಹಾಕ್ಕೊಂಡಿದ್ದಾರೆ. ಶಂಕು ಹೂವು ಆಗಿರ್ಬೋದು ಅದೆಲ್ಲ. ಮತ್ತು ಗುರ್ಗಾಕು ಅಂತ ಹೇಳ್ತಾರೆ ತೆಲುಗು ಅಲ್ಲಿ, ಬಟ್ ಅದು ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ. ಆ ಸೊಪ್ಪನ್ನ ಕಿತ್ಕೊಳ್ಳೋಣ ಅಂತ ನಾನು ನಮ್ಮ ದೊಡ್ಡಮ್ಮ ಇಬ್ಬರು ಮೇಲೆ ಬಂದಿದ್ವಿ. ನೋಡಿದ್ರಿ, ಕಂಪ್ಲೀಟ್ ವ್ಲಾಗ್ ಅಂತ ಅನ್ಕೊತೀನಿ. ವ್ಲಾಗ್ ಇಷ್ಟ ಆಯಿತು ಅಂತ ಕೂಡ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ. ಹಾಗೆ ಒರಿಜಿನಲ್ ಆಗಿರಲಿ ಅಂತ ನಾನೇನು ವಾಯ್ಸ್ ಓವರ್ ಕೊಟ್ಟಿಲ್ಲ, ಕೆಲವೊಂದು ಕಡೆ ವಿತ್ ಸೌಂಡೇ ಹಾಕಿದ್ದೀನಿ. ಸೊ ಎಷ್ಟೊಂದು ಜನಕ್ಕೆ ಕಾವಡಿ ಹಬ್ಬ ಅಂದರೆ ಗೊತ್ತಿರೋಲ್ಲ. ಇದು ಸುಬ್ರಹ್ಮಣ್ಯ ಸ್ವಾಮಿ ದೇವರಿಗೆ ಮಾಡುವಂಥ
ಹಬ್ಬ ಇದು ನಮ್ಮ ಅತ್ತೆ ಊರಲ್ಲಿ ಮಾಡಿದ್ದು. ನಮ್ಮ ಅತ್ತೆ ಮಗ ಅವನಿನ್ನ ಸಣ್ಣವನು, ಅವನು ಕಾವಡಿ ಎತ್ಕೊಂಡಿದ್ದ. ಸೊ ಕಾವಡಿ ಎಲ್ಲ ಎತ್ಕೊಂಡು ನೋಡಿದ್ರಲ್ಲ, ಮೊದಲನೇದಾಗಿ ಒಂದು ಹೊಳೆ ಹತ್ರ ಹೋಗಿ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಕಾವಡಿಗೆ ಅಂದರೆ ಅವ್ರ ಭುಜದ ಮೇಲೆ ಏನು ಇಟ್ಕೊಂಡಿರ್ತಾರೆ ಅದಕ್ಕೆ ಎಲ್ಲ ಪೂಜೆ ಮಾಡಿ, ಅವ್ರಿಗೂ ಕೂಡ ಪೂಜೆ ಎಲ್ಲ ಮಾಡಿ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡಿದ್ಮೇಲೆ ಅವ್ರಿಗೆ ದೇವ್ರು ಬರೋ ಅಂಥದ್ದಾಗುತ್ತೆ. ಆಮೇಲೆ ಆ ದೇವರು ಅವ್ರ ಮೈ ಮೇಲೆ ಬಂದ ಮೇಲೆ ಕಾವಡಿನ ಅವರೇ ಎತ್ಕೊಳ್ತಾರೆ. ಇದು ಒಂದು ಅವಾಗ ವರ್ಷಾನುಗಟ್ಲೆಯಿಂದ ನಡ್ಕೊಂಡು ಬಂದಿರುವಂಥ ಸಂಪ್ರದಾಯ. ನಾವು ನಮ್ಮ ದೊಡ್ಡಪ್ಪನ ಮನೆಯಲ್ಲಿ ಆಲ್ಮೋಸ್ಟ್ ಒಂದು 5 ಇಯರ್ಸ್ ಮಾಡಿದ್ವಿ. ಇಷ್ಟಿಷ್ಟು ವರ್ಷ ಅಂತ ಮಾಡ್ತಾರೆ, ಇಲ್ಲ ಕೆಲವ್ರು ಫುಲ್ ಅವ್ರಿಗಾಗೋ ತನಕನೂ ಮಾಡ್ತಾರೆ. ಸೊ ನಮ್ಮ ಅತ್ತೆ ಅವರು ಮಾಡಿದ್ರು, ಹೋಗಿದ್ವಿ. ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್, ಚೆನ್ನಾಗಿತ್ತು. ಸೊ ನಿಮ್ಮಲ್ಲಿ ಯಾರೆಲ್ಲ ಈ ಹಬ್ಬ ಮಾಡಿದ್ರಿ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತಾ ಅಂತ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ID ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ, ಅಲ್ಲಿ ಮತ್ತಷ್ಟು ಇದೇ ರೀತಿ ಇಂಟ್ರೆಸ್ಟಿಂಗ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿರ್ತೀನಿ. ವ್ಲಾಗ್ಸ್ ವಿತ್ ಅಂಕಿತಾ ಅಂತ ಆ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಫಿಲ್ಮ್ ಇಂಡಸ್ಟ್ರಿ ಬಗ್ಗೆ ಎಲ್ಲ ರೀತಿಯಾದಂಥ ಅಪ್ಡೇಟ್ಸ್ ಆ ಚಾನಲಲ್ಲಿ ಸಿಗುತ್ತೆ. ಮತ್ತು ಇನ್ನು ಯಾವ ರೀತಿ ಮೇಕಪ್ ವಿಡಿಯೋಸ್ ಆಗಿರ್ಬೋದು, ಯಾವ ಥರ ವಿಡಿಯೋಸ್ನ ನೀವು ನೋಡೋದಕ್ಕೆ ಇಷ್ಟಪಡ್ತೀರಾ ಅದನ್ನು ಕಮೆಂಟ್ ಮಾಡಿದ್ರೆ ನಾನು ಡೆಫಿನೆಟಾಗಿ ನೆಕ್ಸ್ಟ್ ವಿಡಿಯೋ ಅದನ್ನೇ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಯಾವುದಾದ್ರೂ ಕುಕ್ಕಿಂಗ್ ವಿಡಿಯೋಸ್ ಬೇಕಾ ಅಂತ ಕೂಡ ಕಾಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.